ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಂಗೆ ಅಪೇಕ್ಷಾ, ನೀನೊಬ್ಳೆ ಹೀಗೆ ಮಾತಾಡ್ತಿದ್ರೆ ನಂಗೆ ಏನ್ ಅರ್ಥ ಆಗತ್ತೆ ಹೇಳು? ಅಲ್ಲ, ದೇವಸ್ಥಾನಕ್ಕೆ ಅಂತ ಹೋದೆ, ನೆಮ್ಮದಿಯಾಗಿ ಬರ್ಬೇಕಲ್ವಾ? ಅದನ್ನ ಬಿಟ್ಟು ಏನಿದೆಲ್ಲ ನೋಡ್ತಾ ಇದೆಯಲ್ಲ ನನ್ ನೆಮ್ಮದಿನ. ಯಾಕೆ ಮಗಳೇ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ಯಾ? ಇದಕ್ಕೆಲ್ಲ ಕಾರಣ ನೀವು ಕೊಟ್ಟಿರೋ ಸಲಿಗೆ ತುಂಬಾ ಜಾಸ್ತಿ ಆಗಿದೆ ಇವಳಿಗೆ. ಐ ಆಮ್ ಡೌನ್ ಡ್ಯಾಡ್. ಯಾಕೆ ಪುಟ್ಟಿ ಇಷ್ಟೊಂದು ಡಲ್ ಆಗಿದ್ಯಾ? ನೀನ್ ಹೋಗಿದ್ ಕೆಲ್ಸ ಆಗ್ಲಿಲ್ವಾ ಅಮ್ಮ? ಹೌದು, ದಟ್ ಇಸ್ ಬ್ಲಡಿ ರೀಸನ್. ನಾನು ಅನ್ಕೊಂಡ್ ಹೋಗಿದ್ ಕೆಲ್ಸ ನನ್ ಕೈಲಿ ಸಾಧ್ಸಕ್ ಆಗ್ಲಿಲ್ಲ ಡ್ಯಾಡ್. ಈ ಅಟೆಂಪ್ಟ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡಿದ್ರಾಯ್ತು ಬಿಡು. ನನ್ ಶತ್ರುಗಳಿಗೆ ದೊಡ್ಡ ಪಾಠ ಕಲಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ನನಗ್ ಅಡ್ಡ ಬರ್ತಾ ಇರೋ ಎಲ್ಲಾರ್ನೂ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ದೆ. ಆದ್ರೆ ಎಲ್ಲಾನು ಉಲ್ಟಾ ಆಗೋಯ್ತು ಡ್ಯಾಡ್. ಏನಾಯ್ತು? ನಾನ್ ಸುಪಾರಿ ಕೊಟ್ಟಿದ್ ಈಡಿಯಟ್ಸು ವಿರಾಟ್ನ ಅಟೆಂಪ್ಟ್ ಮರ್ಡರ್ ಮಾಡ್ಬಿಟ್ರು ಡ್ಯಾಡ್. ಇವಾಗ ವಿರಾಟ್ ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಅಪ್ಪ, ಭವಾನಿಗೇನು ಆಗಲ್ಲ ಅಲ್ವಾ? ನೋಡಾತರ್ವಾ, ಗಂಡಸ್ರಿಗೆ ಏನೇ ನೋವಾದ್ರೂ ಕಣ್ಣಂಚಲ್ಲಿ ನೀರು ಬಂದ್ರು ತಡ್ಕೊಳ್ಳೋಂತ ಶಕ್ತಿ ಆ ಭಗವಂತ ಕೊಟ್ಟಿರ್ತಾನೆ. ಆದ್ರೆ ಅದನ್ ತಾನೇ ಎಷ್ಟು ಅಂತ ತಡಿಯಕ್ಕಾಗತ್ತೆ? ಇಲ್ಲಿ ಯಾರೂ ಇಲ್ಲ ಕಣೋ, ಹತ್ತು ಬಿಡೋ. ಅಪ್ಪ, ಭವಾನಿ ನನ್ನ ಪ್ರಾಣ. ಅವಳಿಲ್ಲ ಅಂದ್ರೆ ನನ್ನ ಉಸಿರು ನಿಂತು ಹೋಗುತ್ತೆ. ಹಿಂದೆ ನನಗೋಸ್ಕರ ಎಂತೆಂಥ ಚಾಲೆಂಜ್ನ ಫೇಸ್ ಮಾಡಿದಾಳೆ. ಇಂಥ ಪರಿಸ್ಥಿತಿಲಿ ಅವಳ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ, ಅವಳು ಯಾರಿಗೆ ಏನ್ ಮಾಡಿದ್ಲು? ನನ್ನ ಪ್ರೀತಿಸಿದ ತಪ್ಪಾಗೋಯ್ತಾ? ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದಾಳೆ ಅಂದ್ಮೇಲೆ ಅವಳು ನಿಜವಾದ ವಾರಿಯರ್. ಅವಳಿಗೇನು ಆಗಲ್ಲ, ಧೈರ್ಯವಾಗಿರೋ. ಸರ್, ಭವಾನಿ ಅವ್ರನ್ನ ಶಿಫ್ಟ್ ಮಾಡಕ್ ಹೇಳಿದ್ದಾರೆ, ಒಂದ್ ಸೈನ್ ಮಾಡಿ. ಏನು ಶಿಫ್ಟ್ ಮಾಡ್ತಾರಾ? ಈ ಸಮಯದಲ್ಲಿ ಯಾಕೆ ಶಿಫ್ಟ್ ಮಾಡ್ತಾರಂತೆ? ಬಾ ಡಾಕ್ಟರ್ ಕೇಳೋಣ. ಸರ್, ವಸುಂಧರಾ ಮೇಡಮ್ ಅವರು ಭವಾನಿ ಮೇಡಮ್ನ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಫೆಸಿಲಿಟೀಸ್ ಸರಿ ಇಲ್ಲ ಅಂತ ಹೇಳಿ ಸೈನ್ ಮಾಡಿದ್ದಾರೆ. ಸೊ ಈ ಶಿಫ್ಟಿಂಗ್ ಪರ್ಮಿಷನ್ ಲೆಟರ್ಗೆ ನಿಮ್ದೊಂದು ಸೈನ್ ಬೇಕಿತ್ತು. ಏನಾಯ್ತರ್ವಾ? ಭವಾನಿನ ಶಿಫ್ಟ್ ಮಾಡ್ತಾರಂತೆ, ಅದಕ್ಕೆ ಅಥರ್ವನ್ಗೆ ಸೈನ್ ಹಾಕ ಕಳಿಸಿದ್ದಾರೆ. ಎಲ್ಲಿಗೆ? ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸಾ? ಅತ್ತೆ ಸೈನ್ ಮಾಡಿದ್ದಾರೆ. ಅಮ್ಮ ಭವಾನಿನ ಬೆಂಗಳೂರು ಕರ್ಕೊಂಡು ಹೋಗ್ಬೇಕಂತೆ. ಅಥರ್ವಾ, ಬೆಂಗಳೂರಿಗೆ ಇಲ್ಲಿಂದ 8.5 hours ಬೇಕು. ನಾರ್ಮಲಿ ಸ್ಪೀಡಾಗಿ ಕರ್ಕೊಂಡು ಹೋಗ್ಬೇಕು ಅಂದ್ರೂ 6 hours ಬೇಕಾಗುತ್ತೆ. ಅದು ತುಂಬಾನೇ ರಿಸ್ಕ್ ಅಥರ್ವಾ. ಅದು ಅಲ್ಲದೆ ಅಕ್ಕ ಈಗಿರೋ ಪರಿಸ್ಥಿತಿಲಿ ಕಳ್ಸಕ್ಕಾಗಲ್ಲ ಅಂತ ಡಾಕ್ಟರ್ ಕೂಡ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತೆ ಅತ್ತೆ ಯಾಕೆ ಸೈನ್ ಮಾಡಿದ್ದಾರೆ? ವಸುಂಧರನ್ ಬಗ್ಗೆ ನಿಂಗೆ ಗೊತ್ತೇ ಇದೆ. ಅವಳೊಂದ್ಸಲ ಡಿಸಿಷನ್ ತಗೊಂಡ್ಬಿಟ್ರೆ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಹಾಗಂತ ಅಕ್ಕನ್ ಪ್ರಾಣನ ಪಣಕ್ಕಿಡಕ್ಕಾಗತ್ತಾ? ಇವ್ರು ಹೇಳ್ದಾಗೆ ಇಲ್ಲೇನೋ ಟ್ರೀಟ್ಮೆಂಟ್ ಸರಿ ಇಲ್ವೇನೋ, ಅದಕ್ಕೆ ಶಿಫ್ಟ್ ಮಾಡ್ತಿರ್ಬಹುದಲ್ವಾ? ಅಲ್ಲ, ಇಲ್ಲಿ ಸಿಗ್ತಿರೋ ಟ್ರೀಟ್ಮೆಂಟ್ ಬಿಟ್ಟು ಬೆಂಗಳೂರಿಗೆ ಹೋದ್ವಿ ಅಂತಾನೆ ಅನ್ಕೊಳ್ಳಿ. ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಏನಾದ್ರೂ ಅನಾಹುತ ಆದ್ರೆ? ನೀನ್ ಹೇಳ್ತಾರೆ ಸರಿನಮ್ಮ. ಇನ್ 3-4 ಗಂಟೆನಲ್ಲೇ ಡೆಲಿವರಿ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಈಗ ನಾವು ರಿಸ್ಕ್ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅಪ್ಪ, ಇದನ್ನೆಲ್ಲ ನೀವೇ ಒಂದ್ಸಲ ಅಮ್ಮನಿಗೆ ಹೇಳಿ. ಅವಳು ನಿನ್ನ ಹೆಂಡತಿ ಕಣೋ, ನಿನ್ಗೆ ಸಂಪೂರ್ಣವಾಗಿ ಡಿಸಿಷನ್ ತಗೊಳ್ಳೋ ಹಕ್ಕಿದೆ. ನೀನೇ ಹೋಗಿ ಅವಳ ಹತ್ರ ಮಾತಾಡು. ನಾನ್ ಹೇಗೆ? ನಾನ್ ಮಾತಾಡ್ತೀನಿ. ನನ್ನ ಅಕ್ಕನ್ನ ಇಲ್ಲಿಂದ ಶಿಫ್ಟ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಅವಳಿಗೆ ಇಲ್ಲೇ ಟ್ರೀಟ್ಮೆಂಟ್ ಆಗ್ಲಿ ಅಂತಾನೂ ಹೇಳ್ತೀನಿ.